ಅಕ್ರಮ ಮರಳು ದಂಧೆಕೋರರು ಮನೆಗೆ ಬಂದು ಬೆದರಿಕೆ ಹಾಕ್ತಿದ್ದಾರೆ ಅಂತ ಶಾಸಕಿ ಕರಮನ್ ನಾಯಕ್ SPTC ದೂರು ಕೊಟ್ಟಿದ್ದಾರೆ. ಅದ್ಯಾರೋ ಸಂಬಂಧಿ ಅಂತೆ, ಮಾಜಿ ಸಂಸದ BB ನಾಯಕ್ ಸಂಬಂಧಿಗಳೆಲ್ಲ ಅಂತೆ. ಶಾಸಕಿಯ ಕತೆ ಇದಾದ ಮೇಲೆ ಲೆಕ್ಕ ಹಾಕಳ್ರಿ ರೀ ಪೌರಾಯುಕ್ತೆ ಮೇಡಮ್, ನಿಮ್ಮ ಕತೆ ಏನಾಗಿರ್ಬೋದು? ಮನೆ ಬರ ಇದು ರಾಜ್ಯ. ಧಾರಾವಾಹಿ ಚಿತ್ರೀಕರಣದ ನೆಪದಲ್ಲಿ ತೋಟ ಹಾಳು ಮಾಡಿದ್ರು, ಕಾಸು ಕೊಡ್ತೀನಿ ಎಂದಿದ್ರು, ಕೊಟ್ಟೇ ಇಲ್ಲ, ಅಲ್ಲಿಂದ ಆಟಾಡಿಸ್ತಾ ಇದ್ದಾರೆ 2016ರಿಂದ ಅಂತ ಚಿಕ್ಕಮಗಳೂರು ಮೂಲದ ದೀಪಕ್ ಮಯೂರ್ ಅನ್ನೋರು ಈಗ ಕಮಿಷನರ್ಗೆ ಯಾರಿಗೋ ದೂರು ಕೊಟ್ಟಿದ್ದಾರೆ ನಟ ಸುದೀಪ್ ಮೇಲೆ. BMTC ಬಸ್ಗಳಲ್ಲಿ UPI ಹಣ ದುರ್ಬಳಕೆ ಮಾಡ್ಕೊಂಡಿದ್ದು 3 ಕಂಡಕ್ಟರ್ಗಳನ್ನು ಅಮಾನತು ಮಾಡಿದ್ದಾರೆ. ಜನಕ್ಕೆ ಒಳ್ಳೇದಾಗಲಿ ಅಂತ ಅವರು ಪಾಪ UPI ಸ್ಕ್ಯಾನರ್ನ ಮಾಡಿ ಎಲ್ಲ ಮಾಡಿಕೊಟ್ಟಿದ್ರೆ BMTC ಅವರು ಈ 3 ಜನ ಸೇರ್ಕೊಂಡು ತಮ್ಮದನ್ನೇ ಒಂದನ್ನು ಮಾಡೋದ್ರೊಳಕಲ್ಲಿ ಅಂಟಿಸ್ಬಿಟ್ಟು ಕಾಸು ಹಾಕಿಸ್ಕೊತಾ ಇದ್ರಂತೆ. 50,000 ರೂಪಾಯಿ ಥರ, 25,000 ರೂಪಾಯಿ ಥರ ಎಲ್ಲ. ಈಗ ಸಸ್ಪೆಂಡ್ ಮಾಡಬೇಡಿ, ಡಿಸ್ಮಿಸ್ ದೆಮ್ ಫ್ರಮ್ ಸರ್ವಿಸ್. ದೇ ಡೋಂಟ್ ಡಿಸರ್ವ್ಸ್ ಟು ಬಿ ಸ್ಟಾಫ್ ಅವರು ನನ್ನ ಪ್ರಕಾರ. ಬೆಂಗಳೂರಿನ ಮೈಸೂರು ರೋಡ್ನ ಕೆಂಗೇರಿ ಮೆಟ್ರೋ ಸ್ಟೇಷನ್ ಬಳಿ ಶೋಕಿಲಾಲ್ ಒಬ್ಬ ಲ್ಯಾಂಬೋರ್ಗಿನಿ ಕಾರನ್ನು ರೇಸ್ ಕಾರ್ ಥರ ಓಡಿಸಿದಾನಂತೆ. ಜೈ 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 ಅಂತ. ಮತ್ತು ಅಷ್ಟೆಲ್ಲ ಕಾಸು ಕೊಟ್ಬಿಟ್ಟು ಒಂದು ಮಿನಿಮಮ್ ಸ್ಪೀಡಲ್ಲಿ ಹೋಗದೆ ಇದ್ದರೆ ಕಾರಿಗೆ ಮರ್ಯಾದೆ ಇರುತ್ತಾ? ಏನಿಲ್ಲ, ಯಾರು ಒಬ್ಬರು ಮಧ್ಯದಲ್ಲಿ ಸುಮ್ಮನೆ ಒಂದು ಸರಿ ಹಿಂಗೆ ಅಂದ್ಬಿಟ್ಟು ಒಂದು ಚೋಕ್ ಕೊಟ್ಬಿಡ್ಬೇಕಾಗಿತ್ತು. ಹೋಗಿ ಅಲ್ಲಿಗೆ ಕೂತ್ಕೊಂಡು ಇನ್ನೊಂದು 4 ಕೋಟಿ ಕೊಟ್ಕೊಂಡು ರಿಪೇರಿ ಮಾಡ್ಕೊಂಡು ಕೂತಿರುವ. ಚೋಕ್ ಕೊಡ್ಬೇಕು ಇಂಥವ್ರಿಗೆಲ್ಲ, ಕೊಟ್ಟು ಬೀಳಿಸ್ಬೇಕು ಕೆಳಕ್ಕೆ. ಆಮೇಲೆ ಪೊಲೀಸ್ನವ್ರು ಇದನ್ನು ಕೇಸ್ ಮಾಡಬೇಕು, ಮಕಾಮೂತಿ ನೋಡಿದ್ರೆ ಕೇಸ್ ಮಾಡಿ ಸೀಸ್ ಮಾಡಬೇಕು ಅಷ್ಟೇ. ಶಾಮನೂರು ಶಿವಶಂಕರಪ್ಪನವರ ಬಳಿಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ನೂತನ ಅಧ್ಯಕ್ಷರಾಗಿ ಮಂತ್ರಿ ಈಶ್ವರ್ ಖಂಡ್ರೆ ಆಯ್ಕೆಯಾಗಿದ್ದಾರೆ. ಗೋವಿಂದ ಪನ್ಸಾರೆ ಕೇಸ್ನ ಮೊದಲ ಆರೋಪಿ ಸಮೀರ್ ಗಾಯಕ್ವಾಡ್ ಮಹಾರಾಷ್ಟ್ರದ ಸಾಂಗ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಗೌರಿ ಲಂಕೇಶ್ ಪ್ರಕರಣದ ಬಳಿಕ ಬಂಧನಕ್ಕೆ ಒಳಗಾಗಿದ್ದ ಈ ಆರೋಪಿ. ಬೀದಿ ನಾಯಿ ಸಮಸ್ಯೆ ವಿಚಾರವಾಗಿ ಮನೇಕಾ ಗಾಂಧಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ನೀವು ಅವ್ರು ಮಾತಾಡ್ತಿರೋದೆಲ್ಲ ನ್ಯಾಯಾಂಗ ನಿಂದನೆ ಆಗಿದೆ. ಅವ್ರ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾ ಇದ್ದರೆ ನೇರವಾಗಿ ಕೇಸ್ ತೊಗೋಬೋದು, ನಾವು ಮಾಡ್ತಾ ಇಲ್ಲ ಅಷ್ಟೇನೆ ಅಂತ ಹೇಳಿದ್ದಾರೆ. ಭಾಳ ಹಿಂದೆನೇ ಮಾಡಬೇಕಾಗಿತ್ತು ಈ ಮೇಡಮ್ಗೆ. ಶಿ ಅಸ್ಯೂಮ್ಡ್ ಪವರ್ ಆಫ್ ಲಾಟ್ ಆಫ್ ಪೀಪಲ್. ಈ ನಾಯಿಗಳ ವಿಚಾರದಲ್ಲಿ ಕೂತ್ಕೊಂಡು ಪುಕ್ಕಟ್ಟೆ ಈ ಅಮ್ಮನಿಗೆ ಹೇಳಬೇಕು, ಬಾರಮ್ಮ ತಾಯಿ ನಿನ್ನ ಮೇಲೆ ಬಿಡ್ತೀವಿ 4 ನಾಯಿನ ಅಂತ ಕೂತ್ಕೊಂಡು ಬರೀ ಬುರುಡೆ ಬಿಡೋದಲ್ಲ. ಅಲ್ಲಿ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಹತ್ಯೆ ಪ್ರಕರಣದ ಸಂಬಂಧ ಮತ್ತಿಬ್ಬರ ಬಂಧನ. ಮರಿವೀರಪ್ಪನದ ಕುಖ್ಯಾತಿ ಅಂತೆ ಅವನು, ಯಾವನ ಗೋವಿಂದ. ಅವನು 5 ಜನರ ಹೆಸರು ಹೇಳಿದ್ದಂತೆ, ಇನ್ನಿಬ್ಬರನ್ನು ಬಂಧಿಸಿದಾನೆ. ಒಂದು ಆನೆ ಆಯಿತು, ಇವ್ರದ್ದು ಹುಲಿನ. ಒಡಿಶಾದ ಕದಮಾಲ್ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಆನೆ ಶವನ ತುಂಡಾಗಿ ಕತ್ತರಿಸಿ ಬೇರೆ ಬೇರೆ ಕಡೆ ಹೂತಿಟ್ಟಿದ್ರಂತೆ. ಅರಣ್ಯಾಧಿಕಾರಿಗಳು, ರೇಂಜರ್ಗಳು, ಹೋಮ್ಗಾರ್ಡ್ಗಳೇ ಮಾಡಿದ್ರಂತೆ ಈ ಕೆಲಸ. ತನಿಖೆಗೀಗ ಆದೇಶ. ಬೆಂಗಳೂರಿನಲ್ಲಿ ನಾಳೆಯಿಂದ ಡಬಲ್ ಡೆಕ್ಕರ್ ಬಸ್ಗಳು ಸಂಚಾರ ನಡೆಸುತ್ತವೆ. 3 ಡಬಲ್ ಡೆಕ್ಕರ್ ಬಸ್ಸು ಎಲ್ಲಿ ಸ್ಕೈವಾಕು, ಅಂಡರ್ ಪಾಸು, ಮರ ಇಲ್ದಿರೋ ಜಾಗದಲ್ಲಿ ಹುಡುಕಿದಾರಂತೆ. ಯಾಕೋ ಮೇಲೊಂದು ಸರಿ ಕೂರಕ್ಕೆ ಮೊದಲು ಇನ್ಶೂರೆನ್ಸ್ ನೋಡ್ಕೊಳ್ಳಿಪ್ಪ, ಡೌಟ್ ಇದೆ. ಯಾಕಂದರೆ ಆಮೇಲೆ ಇದನ್ನು ಮಾಡಿದವರ ಮೇಲೆ ತನಿಖೆ ಮಾಡಲಾಗುವುದು. ಇದಕ್ಕೆ ವಿಶೇಷ ತಂಡವನ್ನು ರಚಿಸಲಾಗುವುದು. ಇವರಿಗೆ 1 ಲಕ್ಷ ಪರಿಹಾರ ಕೊಡಲಾಗಿದೆ ಅಂದ್ಬಿಡ್ತಾರೆ. ಹುಷಾರು. ಕೆಳಗಡೆ ಓಕೆ, ಮೇಲ್ಗಡೆ ಕೇರ್ಫುಲ್. ಹುಷಾರಾಗಿರಿಪ್ಪ. ಯಾಕೋ ನಿಮ್ಮ ಇಷ್ಟಪ್ಪ, ನಿಮ್ಮ ಜೀವ, ನಿಮ್ಮ ಆಟ, ನಾವು ಯಾರು ಹೇಳೋಕ್ಕೆ? ಓಕೆ. ಯಾಕಂದರೆ ಮರಗಳ ಬಗ್ಗೆ ನಂಗೆ ಭಾಳ ಅನುಮಾನ. ಬೆಂಗಳೂರಲ್ಲಿ ಎಲ್ಲೆಲ್ಲ ಮರ ಬಂದು ಬ್ರಾಂಚ್ ಔಟ್ ಆಗಿಬಿಟ್ಟಿರುತ್ತೋ, ಏನು ಕಥೆನೋ, ನನಗೆ ಭಾಳ ಭಯ. ಏನೋ ಕೇರ್ ತೊಗೊಂಡಿದ್ದರೆ ಸಂತೋಷ. ಒಂದು ಕಾಲದಲ್ಲಿ ಡಬಲ್ ಡೆಕ್ಕರ್ ಸೇವೆ ಎಷ್ಟು ಚೆನ್ನಾಗಿತ್ತು ಬೆಂಗಳೂರಲ್ಲಿ. ಪ್ಲಸ್ ಬೆಂಗಳೂರಿಗೆ ಮೈಸೂರಿಗೆ ರಸ್ತೆ ರೈಲು ಅಂತ ಒಂದಿತ್ತು. 2 ಬಸ್ಸು ಜಂಟಿ ರೈಲ್ ಥರ 2 ಬಸ್ಸು ರಸ್ತೆ ರೈಲು ಅಂತ ಹೋಗ್ತಿತ್ತು. ಆಲ್ ರೈಟ್, ನೋಡೋಣ BMTC ಎಕ್ಸ್ಪರಿಮೆಂಟ್ ಏನಾಗುತ್ತೆ ಅಂತ.